ಒಂದು ಸುಂದರವಾದ ಅರಣ್ಯವಿತ್ತು. ಆ ಅರಣ್ಯದ ಬಳಿ ಒಂದು ಚಿಕ್ಕ ಹಳ್ಳಿ ಇದ್ದಿತು. ಆ ಹಳ್ಳಿಯಲ್ಲಿ ಅನಾಗ್ ಎಂಬ ಒಬ್ಬ ಯುವಕನಿದ್ದು, ಅವನು ತುಂಬಾ ಪರಿಶ್ರಮಿ ಮತ್ತು ಪ್ರಾಮಾಣಿಕನಾಗಿದ್ದ. ಆದರೆ ಅವನಲ್ಲಿ ಇದ್ದ ಒಂದು ಅಭ್ಯಾಸ ಅವನನ್ನು ಯಾವತ್ತೂ ಅಸಂತೋಷದಲ್ಲಿರಿಸುತ್ತಿತ್ತು. ಅವನು ಯಾವತ್ತೂ ತನ್ನನ್ನು ಇತರರೊಂದಿಗೆ ಹೋಲಿಸುತ್ತಿದ್ದ. ತನ್ನ ಸ್ನೇಹಿತ ಕರಣ್ ಶ್ರೇಷ್ಠ ವಿದ್ಯಾರ್ಥಿಯಾಗಿದ್ದನ್ನು ನೋಡಿದಾಗ, ನಾನು ಕೂಡ ಅವನಷ್ಟು ಬುದ್ಧಿವಂತನಾಗಿದ್ದರೆ ಚೆನ್ನಾಗಿರುತ್ತಿತ್ತು ಎಂದು ಯೋಚಿಸುತ್ತಿದ್ದ. ತನ್ನ ನೆರೆಹೊರೆಯವನಾದ ಸಿದ್ಧಾರ್ಥನು ತುಂಬಾ ಶ್ರೀಮಂತನಾಗಿದ್ದನ್ನು ನೋಡಿದಾಗ, ನನ್ನ ಬಳಿ ಅಷ್ಟು ಹಣವಿರುತ್ತಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂದು ಭಾವಿಸುತ್ತಿದ್ದ. ಯಾರಾದರೂ ಬೇಗ ಓಡುತ್ತಿರುವುದನ್ನು ನೋಡಿದಾಗಲೂ, ನಾನೂ ಅವನಷ್ಟು ವೇಗವಾಗಿ ಓಡಬಲ್ಲೆನೆಂದರೆ ಚೆನ್ನಾಗಿರುತ್ತಿತ್ತು ಎಂದುಕೊಳ್ಳುತ್ತಿದ್ದ. ಇದರಿಂದ ಅವನ ಜೀವನ ನಿರಾಸೆಯೊಳಗೆ ಬೀಳಲು ಆರಂಭವಾಯಿತು. ಅವನು ತನ್ನ ಅಧ್ಯಯನದ ಮೇಲೆ ಗಮನ ಕೊಡಲಾಗದೆ, ಈ ಕಡೆ ಕೆಲಸದ ಮೇಲಿನ ಆಸಕ್ತಿ ಸಹ ಕಡಿಮೆಯಾಗಿ ಹೋಯಿತು. ಇತರರಂತೆ ಯಶಸ್ವಿಯಾಗಲಾರನೆಂಬ ಭಾವನೆ ಅವನಲ್ಲಿ ಉಂಟಾಯಿತು. ಒಂದು ದಿನ ಪ್ರಸಿದ್ಧ ಸಾಧು ಒಬ್ಬರು ಆ ಹಳ್ಳಿಗೆ ಬಂದರು. ಅವರು ಜೀವನದ ಸತ್ಯಗಳನ್ನು ತಿಳಿಸುವಲ್ಲಿ ಪ್ರಸಿದ್ಧರಾಗಿದ್ದರು. ಅನಾಗ್ ಅವರ ಬಗ್ಗೆ ಕೇಳಿ ಅವರ ಬಳಿ ಹೋಗಿ ತನ್ನ ಸಮಸ್ಯೆಯನ್ನು ಹೇಳಿದ. ಗುರುದೇವ, ನಾನು ತುಂಬಾ ಪರಿಶ್ರಮ ಪಡುತ್ತೇನೆ. ಆದರೆ ಯಾವಾಗಲೂ ಯಾರಾದರೂ ನನ್ನಿಗಿಂತ ಉತ್ತಮವಾಗಿರುವುದನ್ನು ನೋಡಿದಾಗ ನನಗೆ ದುಃಖವಾಗುತ್ತದೆ. ನಾನು ಅವರಷ್ಟು ಆಗಲಾರೆ ಎಂಬ ಭಾವನೆ ಬರುತ್ತದೆ. ದಯವಿಟ್ಟು ಈ ಸಮಸ್ಯೆಯಿಂದ ತಪ್ಪಿಸಿಕೊಳ್ಳಲು ನನಗೆ ಸಹಾಯ ಮಾಡಿ ಎಂದನು. ಗುರುದೇವನು ಹೇಳಿದರು, ನಾಳೆ ಬೆಳಿಗ್ಗೆ ಹಳ್ಳಿಯ ಪ್ರಾಚೀನ ಮರದ ಬಳಿ ಬಾ. ನಿನಗೆ ಉತ್ತರ ಅಲ್ಲಿ ಸಿಗುತ್ತದೆ. ಅನಾಗ್ಗೆ ಇದು ವಿಚಿತ್ರವಾಗಿ ತೋಚಿತು. ಆದರೆ ಸಾಧು ಇದನ್ನು ಹೇಳಿದರೇನಾದರೂ ಕಾರಣ ಇರಬೇಕು ಎಂದುಕೊಂಡ. ಬೆಳಿಗ್ಗೆ ಸೂರ್ಯೋದಯದ ಹೊತ್ತಿಗೆ ಅನಾಗ್ ಆ ಹಳೆಯ ಮರದ ಬಳಿಗೆ ಬಂದ. ಸಾಧು ಅಲ್ಲಿಯೇ ಇದ್ದರು. ಅವರು ಅನಾಗ್ನತ್ತ ತಿರುಗಿ ಹೇಳಿದರು, ಈ ಅರಣ್ಯವನ್ನು ಗಮನದಿಂದ ನೋಡಿ. ಏನು ಕಾಣಿಸುತ್ತಿದೆ? ಅನಾಗ್ ಕಣ್ಣೂರಿಸಿಕೊಂಡು ಹೇಳಿದ, ಗುರುದೇವ, ಇಲ್ಲಿ ವಿಭಿನ್ನ ಬಗೆಯ ಮರಗಳಿವೆ. ಕೆಲವು ತುಂಬಾ ಎತ್ತರವಾಗಿವೆ, ಕೆಲವು ಚಿಕ್ಕದಾಗಿವೆ, ಕೆಲವು ಹೆಚ್ಚಿನ ಹಣ್ಣುಗಳನ್ನು ಕೊಡುತ್ತವೆ, ಕೆಲವು ಕೊಡುವುದಿಲ್ಲ. ಸಾಧು ಹೇಳಿದರು, ಈ ಮಾವಿನ ಮರ ತೆಂಗಿನ ಮರದ ಜೊತೆ ತನ್ನನ್ನು ಹೋಲಿಸಿ, ನಾನೇಕೆ ಅಷ್ಟು ಎತ್ತರವಾಗಿಲ್ಲ ಎಂದು ದೂರಿದರೆ ಹೇಗೆ? ಅಥವಾ ತೆಂಗಿನ ಮರ, ನಾನು ಮಾವಿನ ಮರದಂತೆ ರುಚಿಕರವಾದ ಹಣ್ಣುಗಳನ್ನು ಕೊಡಲಾರದೆಂದು ಬೇಸರಪಟ್ಟರೆ ಅದು ಅರ್ಥವಿದೆಯೇ? ಅನಾಗ್ ಉತ್ತರಿಸಿದ, ಇಲ್ಲ ಗುರುವೇ, ಅದು ಮೂರ್ಖತನ. ಸಾಧು ಕೇಳಿದರು, ಹಾಗಾದರೆ ನಿನಗೆ ಈ ಅರಣ್ಯ ಹೇಗೆ ಕಾಣಿಸುತ್ತದೆ? ಅನಾಗ್ ಹೀಗಂತ ಉತ್ತರಿಸಿದ, ಅದು ತುಂಬಾ ಸುಂದರವಾಗಿದೆ ಮತ್ತು ಸಮತೋಲನ ಹೊಂದಿದೆ. ಸಾಧು ನಕ್ಕು ಹೇಳಿದರು, ಇದೇ ಜೀವನದ ಮಹಾತತ್ವ. ಪ್ರತಿಯೊಂದು ಮರಕ್ಕೂ ತಾನೇಕೆ ಅಸ್ತಿತ್ವ ಹೊಂದಿದೆ ಎಂಬುದರ ಒಂದು ಕಾರಣವಿದೆ. ಮಾವಿನ ಮರ ಮಧುರ ಹಣ್ಣುಗಳನ್ನು ಕೊಡುವುದಕ್ಕಾಗಿಯೇ ನಿರ್ಮಿತವಾಗಿದೆ. ತೆಂಗಿನ ಮರ ಎತ್ತರ ಮತ್ತು ಬಲವನ್ನು ನೀಡಲು ರೂಪುಗೊಂಡಿದೆ. ಎಲ್ಲರೂ ತಮ್ಮದೇ ಆದ ದಾರಿಯಲ್ಲಿದ್ದಾರೆ. ನೀವು ನಿಮ್ಮದೇ ಆದ ಪ್ರಯಾಣವನ್ನು ಹೊಂದಿದ್ದೀರಿ. ನಿಮ್ಮನ್ನು ಇತರರೊಂದಿಗೆ ಹೋಲಿಸದೆ, ನಿಮ್ಮ ಶಕ್ತಿಗಳನ್ನು ಗುರುತಿಸಿ, ಅದನ್ನು ಪ್ರಜ್ವಲಿಸಿ. ಇಂತಹ ಹೆಚ್ಚಿನ ಪ್ರೇರಣಾದಾಯಕ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.